FIR ಮಾಡಿ ಅಂತೇಳಿ. FIR ಮಾಡಲ್ಲ ಅಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತಂದ್ರು. ಈಗ ಇವರೇ ಕೇಳ್ತಾರೆ FIR ರದ್ದು ಮಾಡಿ ಅಂತೇಳಿ. ಏನಿದು ಹುಡುಗಾಟ ಅನ್ಕೊಂಬಿಟ್ಟವ್ರ? ಇವ್ರು ಕೇಳಿದಾಗ FIR ಮಾಡ್ಬೇಕು, ಇವ್ರು ಹೇಳಿದಾಗ ರದ್ದು ಮಾಡ್ಬೇಕು. ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ? ಸರ್ಕಾರ ಅಂದ್ರೆ ಇವ್ರಿಗೆ ಏನ್ ಅನ್ಸಿದೆ? ಕಾನೂನು ಅಂದ್ರೆ ಏನು? ಇಲಾಖೆ ಅಂದ್ರೆ ಏನು? SIT ಅಂದ್ರೆ ಏನು? ಇವ್ರಿಗೆ ಅದ್ರ ಬಗ್ಗೆ ಪರಿಜ್ಞಾನ ಇದೆಯಾ? ಯಾಕಿದ್ರ ಬಗ್ಗೆ ನೀವು ಬಿಜೆಪಿ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲ, ಖಂಡಿತ ಬಿಜೆಪಿನ ದೊಡ್ಡ ಹೋರಾಟ ಎತ್ಕೊಂಡಿದ್ದು ಅಲ್ಲಲ್ಲ. ಇವರಿಗೆ ಪೊಲೀಸು ಸರ್ಕಾರ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟ್ ನೇ ಇವರು ದಾರಿ ತಪ್ಪಿಸಿದ್ರಲ್ಲ. ಇವರು ಸುಪ್ರೀಂ ಕೋರ್ಟ್ ನ ದಾರಿ ತಪ್ಪಿಸಿದ್ರು. ಇವತ್ತು ನೋಡಿ ಇದ್ರೊಳಗಡೆಗೆ ಮತ್ತೆ ತಿರ್ಗಾ ಏನು ಈಗ ಕೇಸನ್ನ ವಾಪಸ್ ಸೌಜನ್ಯ ಕೇಸಲ್ಲಿ ತಗೊಳ್ಳಿವ್ರೆ. ಸೌಜನ್ಯ ಕೇಸಲ್ಲಿ ಏನ್ ಹೇಳ್ತು ಹೈಕೋರ್ಟ್ ಕ್ಲೋಸ್ ಮಾಡ್ಬೇಕಾರೆ ಮತ್ತೆ ವಾಪಸ್ ರೀಓಪನ್ ಮಾಡ್ಬೇಕಾರೆ ಸೌಜನ್ಯ ಕುಟುಂಬದಿಂದ ಆಗ್ಬೇಕು ಅಂತ ಹೇಳ್ತು. ಇವ್ರು ಇಲ್ಲಿವರೆಗೂ ಮತ್ತೆ ಇದಕ್ಕೆ ಹೋಗಿದಾರ. ನಮ್ಮ ವಿಜಯೇಂದ್ರ ಅವರು ಹೋಗಿ ನಮ್ಮ ರಾಜ್ಯಾಧ್ಯಕ್ಷ ಹೋಗಿ ಹೇಳಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅಷ್ಟೂ ಖರ್ಚು ವೆಚ್ಚ ಬಿಜೆಪಿ ಬರ್ಸುತ್ತೆ ಅಂತ ಹೇಳಿ. ಆದ್ರೆ ಇವ್ರು ಆ ವಿಷಯ ಎತ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ. ನೋಡಿ, ಪ್ರಿಯಾಂಕ ಖರ್ಗೆ ಅವರು ಒಂದು ಆರ್ಟಿಕಲ್ ಬರೀತಾರೆ. ಏನಂತ? ಧರ್ಮಸ್ಥಳಕ್ಕೂ ಸೌಜನ್ಯಗೂ ತಳಕಾಕೊಂಡು ಒಂದು ಆರ್ಟಿಕಲ್ ಬರೀತಾರೆ. ಸಿದ್ದರಾಮಯ್ಯವರು ಹೇಳ್ತಾರೆ ಈ ಬಿಜೆಪಿಯವರು ವೀರೇಂದ್ರ ಹೆಗಡೆ ಅವ್ರಿಗೂ ಜೈ ಅಂತಾರೆ, ಆ ಕಡೆ ಸೌಜನ್ಯಂಗೂ ಜೈ ಅಂತಾರೆ. ಅದ್ರ ಅರ್ಥ ಏನು? ಇವರೇ ತೀರ್ಮಾನ ಮಾಡ್ಬಿಟ್ಟವ್ರೆ ವೀರೇಂದ್ರ ಹೆಗಡೆ ಅವರದ್ದು ಮತ್ತೆ ಧರ್ಮಸ್ಥಳದ್ದು ಸೌಜನ್ಯ ಹತ್ಯೆ ಒಳಗಡೆ ಪಾಲಿದೆ ಅಂತೇಳಿ. ಇಂತಹ ಮೈಂಡ್ ಸೆಟ್ ಇರ್ತಕ್ಕಂಥ ಸರ್ಕಾರ, ಇಂತಹ ಮನಸ್ಥಿತಿ ಇಂತ ಸರ್ಕಾರ, ಅದರಿಂದ ತನ್ನ ಅನಾಹುತಗಳಾಗ್ತಿರೋದು. ಇವತ್ತು ತುಮರಾಡಿ ಆಗ್ಲಿ ಅವ್ರಿಗೆ ಮಟ್ಟಣ್ಣನವರಾಗ್ಲಿ ಬೀಡಾಡಿ ದನಗಳಂತೆ ರಸ್ತೆಲೆಲ್ಲ ಓಡ್ಕೊಂಡು ರಾಜಾರೋಷವಾಗಿ ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾರ ಕುಮ್ಮಕ್ಕಿನಿಂದ? ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ವಾ? ಇವತ್ತೇನಾದ್ರೂ ಇವತ್ತು ಹಿನ್ನಡೆ ಆಗ್ತಿರೋದು ಹೇಳಿ ಗ್ಯಾಂಗಲ್ಲ, ಹಿನ್ನಡೆ ಆಗ್ತಿರೋದು ಸರ್ಕಾರಕ್ಕೆ. ಯಾರು ಹೇಳ್ತಾ ಇದ್ರಂತೆ ಚಂದ್ರಶೇಖರ್ ಅವರೇ, ಇವತ್ತು ಕಾಂಗ್ರೆಸ್ ಸರ್ಕಾರ SIT ಫಾರ್ಮ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ, ಇದು ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರುತ್ತೆ, ಇದನ್ನ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಯಾರೋ ಹೇಳ್ತಾ ಇದ್ರಂತೆ. ನಮ್ಗೆ ಯಾರೋ ಹೇಳುದು ಈ ತರ. ಆಯ್ತು, SIT ಫಾರಂ ಆಗಿ ಎಷ್ಟು ದಿವಸ ಆಯ್ತು ಸಿದ್ದರಾಮಯ್ಯನವರೇ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳು ಮುಗಿದು 5ನೇ ತಿಂಗಳಿಗೆ ಬಂತು. ಒಂದು ಇಂಟರಿಮ್ ವರದಿ ಬಂದಿಲ್ಲ ಇಲ್ಲಿವರೆಗೂ. ನಾಗೇಂದ್ರ ಅವರೇ, ಚಂದ್ರಶೇಖರ್ ಅವರೇ, ನಾನಿದ್ರು 4 ತಿಂಗಳಲ್ಲ, ಇನ್ನು 5 ತಿಂಗಳಾಗ್ಲಿ. ಸುಳ್ಳನ್ನ ಪ್ರೂವ್ ಮಾಡಕ್ಕೆ 1 ಸೆಕೆಂಡ್ ಸಾಕು ಚಂದ್ರಶೇಖರ್ ಅವರೇ. ಆದ್ರೆ ಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ತುಂಬಾ ಕಾಲ ತಗೊಳುತ್ತೆ. ಆ ಕೆಲಸವನ್ನ SIT ಇವತ್ತು ಮಾಡಿದೆ. ಐ ರಿಯಲಿ ಅಪ್ರಿಶಿಯೇಟ್ SIT ಟೀಮ್. 4 ತಿಂಗಳು ತಗೊಂಡಿದೆ. ಆದ್ರೆ 4 ತಿಂಗಳು ಏನ್ ಮಾಡಿದೆ ಅಂತೇಳಿ ನನ್ನ ಕೇಳಿ SIT ನಾನು ಹೇಳ್ತೀನಿ. ಒಂದ್ ಕಡೆ ಸೆಂಟ್ರಲ್ 1-2 ವಾರ ಗ್ಯಾಪ್ ಆಗಿರ್ಬೋದು ಅಥವಾ ಸ್ಲೋ ಡೌನ್ ಆಗಿರ್ಬೋದು. ಆದ್ರೆ ಅವರು ಹೋದಂತ ದಾರಿ, ಅವರು ಕಂಡುಕೊಂಡಂತ ಆಯಾಮ, ಅವರು ಮಾಡಿದಂತ ತನಿಖೆಯ ರೀತಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು. ಒಂದು ವೇಳೆ ಏನಾದ್ರೂ ಇವರ ತಾಳಕ್ಕೆ ತಕ್ಕಂತೆ ಏನಾದ್ರೂ SIT ಕುಣಿದು ಬೇರೆದ್ದೇ ಆಯಾಮದಲ್ಲಿ ತನಿಖೆಯನ್ನ ಮಾಡಿದಿದ್ರೆ ಇವತ್ತು ಅವ್ರ ರದ್ದತಿ ಕೋರಿ ಅರ್ಜಿಯನ್ನು ಸಲ್ಲಿಸ್ತಾ ಇರಲಿಲ್ಲ. ನಿಮ್ಮ ಆಶಾಭಾವನೆಗೆ ನಂದು ಸಂಪೂರ್ಣವಾದ ಸಹಮತ ಇದೆ. ಒಳ್ಳೇದಾಗ್ಲಿ. ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು, ಕೆಲವು ಪ್ರಶ್ನೆಗಳು ಏನು ಮೂಲಭೂತ ಪ್ರಶ್ನೆಗಳು ಹುಡ್ತವೆ. ಬೇರೆ ಎಲ್ಲಾ ಕೇಸಲ್ಲಿ 24 ಗಂಟೆ ಒಳಗಡೆ ಎದ್ದು ಒತ್ತಾಕೊಂಡು ಅರೆಸ್ಟ್ ಮಾಡ್ತಕ್ಕಂಥವ್ರು ಇವತ್ತು ತಿಮ್ರೋಡಿ ಮನೆಗೆ ಶಸ್ತ್ರಾಸ್ತ್ರ ಕಾಯ್ದೆ ವಿಚಾರದಲ್ಲಿ 3 ಸರಿ ನೋಟಿಸ್ ಹಾಕ್ತಾರೆ. ತಿಮ್ರೋಡಿ ಎಲ್ಲಿದ್ದಾನೆ ಅಂತ ಹೇಳಿ ಇರ್ತಕ್ಕಂಥ ಚಿಕ್ಕ ಮಕ್ಳಿಗೂ ಗೊತ್ತಿದೆ. ಇವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸ್ಬಿಟ್ಟು ಬರ್ತಾರೆ ಮಟ್ಟಣ್ಣನವ್ರ ಮನೆಗೆ. ಮಟ್ಟಣ್ಣನವ್ರು ಬೀಡಾಡಿ ದನತರ ಎಲ್ಲಾ ಕಡೆಗೂ ಓಡಾಡ್ಕೊಂಡಿದ್ದಾನೆ. ಸಮೀರ್ ಹೋಗಿ ಬೆಂಗಳೂರಿಗೆ ಬೆಳ್ತಂಗಡಿಲೇ ಇದ್ದಂತಹ ಸಮೀರ ಅರೆಸ್ಟ್ ವಾರೆಂಟ್ ಆದಾಗ ಅವ್ರು ವಾಪಸ್ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವನು ಆಂಟಿಸಿಪೇಟೆಡ್ ಬೇಲ್ ತಗೋವರೆಗೂ ನಮ್ಮ ಪೊಲೀಸಿಗೆ ಗೊತ್ತಾಗಲ್ಲ. ಅದ್ರ ಅರ್ಥ ಹೇಳ್ತಿರ್ತಕ್ಕಂಥದ್ದು SIT ಆಗ್ಲಿ ಅಥವಾ ಪೊಲೀಸ್ ಆಗ್ಲಿ ಈ ಸರ್ಕಾರದ ಏನೋ ಒಂದು ಒತ್ತಡದಲ್ಲಿ ಸಿಲುಕಿದಾರ. ಅಕಸ್ಮಾತ್ ಸಿಲುಕಿದ್ರೆ ಅದರಿಂದ ಬಾಚಿ ಕಡೆಗೆ ಬರಬೇಕು. ನಿಷ್ಪಕ್ಷಪಾತವಾಗಿ SIT ತನಿಖೆಯನ್ನ ಮಾಡಬೇಕು, ಒಳ್ಳೆ ವರದಿಯನ್ನ ಕೊಡಬೇಕು. ಹಾಗಾಗಿ ಮತ್ತೆ ಇದು ಏನು ಈ ಬುರುಡೆ ಗ್ಯಾಂಗ್ ಅಥವಾ ಹೇಡಿ ಗ್ಯಾಂಗ್ ಹಿನ್ನಡೆ ಆಗ್ತಿದೆ, ಈ ಹಿನ್ನಡೆ ಸರ್ಕಾರದ್ದು. ರೆಸ್ಪಾನ್ಸಿಬಿಲಿಟಿ ತಗೊಂಡದ್ದು ಸಿದ್ದರಾಮಯ್ಯನವರು. ಏನ್ ಹೇಳಿದ್ರಲ್ಲ ವೀರೇಂದ್ರ ಹೆಗಡೆ ಅವ್ರಿಗೆ ಸೌಜನ್ಯವ್ರಿಗೂ ಲಿಂಕ್ ಮಾಡಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವರೇ. ಮಾನ ಮರ್ಯಾದೆ ಇದ್ರೆ ಈ ಕೇಸ್ ಏನಾದ್ರೂ ಅಂತ್ಯಕ್ಕೆ ಬಂದ್ರೆ ಅದ್ರ ನೈತಿಕ ಏನು ಹೊಣೆ ಹೊತ್ಕೊಂಡು ನಿಮ್ಮ ಸರ್ಕಾರ ಕೂಡ ರಾಜೀನಾಮೆ ಕೊಡಬೇಕು, ಮಾನ ಮರ್ಯಾದೆ ಇದ್ರೆ. ರೈಟ್. ಅಮೃತೇಶ್ ಸರ್ ಕೂಡ ಇದ್ದಾರೆ. ಅಮೃತೇಶ್ ಸರ್, ಈಗ ನ್ಯಾಯಾಲಯ ಇಂಥದ್ದೊಂದು ನಿಲುವನ್ನ ಅಥವಾ ನಡೆಯನ್ನ ಯಾವ ರೀತಿ ಪರಿಗಣಿಸುತ್ತೆ? ಈಗ ಅಪ್ರೋಚ್ ಮಾಡಿದವರು ಇವರೇ, SIT ರಚನೆ ಆಗ್ಬೇಕು, ತನಿಖೆ ಆಗ್ಬೇಕು ಅಂತ ಹೇಳಿ, ಈಗ ಪ್ರಕರಣವನ್ನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿರೋರು ಇವರೇ. ಸೊ ಅವರ ಮೋಟಿವ್ ಹಾಗೆ ಅವರ ಈ ನಡೆ, ಇದನ್ನ ನ್ಯಾಯಾಲಯಗಳು ಯಾವ ರೀತಿ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ? ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ಸರ್ಕಾರ ಈಗ ಅವರೆಲ್ಲರೂ ನ್ಯಾಯಯುತವಾಗಿ ನನಗೊಂದು ಇದಿದೆ, ಅವಕಾಶ ಇದೆ. ನಾವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜಯಂತ್ ಟಿ ಈ ಪ್ರಕರಣದಲ್ಲಿ 2ನೇ ದೂರುದಾರ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಇದೀಗ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಇಂತಹ ಅನೇಕ ನೋಟಿಸ್ಗಳು ಕೊಟ್ಟರು ಕೂಡ ಯಾವುದೇ ರೀತಿಯ ಸ್ಪಂದನೆ ಲಭ್ಯವಾಗಿಲ್ಲ ಅನ್ನೋದೇ ಈಗ ಇರೋ ಆರೋಪ. ಈ ನೋಟಿಸ್ಗಳಿಗೇನೆ ಹೆದರಿ
ಅಂದ್ರೆ ನೋಟಿಸ್ಗೆ ನಾವು ಉತ್ತರ ಕೊಡ್ಲಿಕ್ಕೆ SIT ಮುಂದೆ ಹಾಜರಾದ್ರೆ ನಮ್ಮನ್ನ ಎಲ್ಲ ಅರೆಸ್ಟ್ ಮಾಡ್ಬಿಡ್ತಾರೋ ಅನ್ನೋ ಭಯದಿಂದಲೇ ಇದೀಗ ಪ್ರಕರಣವನ್ನ ರದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಈ ಬುರ್ಡೆ ಗ್ಯಾಂಗ್ ನ ವಿರುದ್ಧ ಇರೋದು. ದೂರುದಾರ ಜಯಂತ್ ಬೆಂಗಳೂರಿನ ಪೀಣ್ಯದಲ್ಲಿರುವ ಜಯಂತ್ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಈ ಬುರ್ಡೆ ಗ್ಯಾಂಗ್ಗೆ ಹೇಳೋ ಪ್ರಕಾರ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಇವ್ರದ್ದು ನಡೆಸಲಾಗಿದೆಯಂತೆ. 164 ಹೇಳಿಕೆಗಳಲ್ಲಿ ತಮ್ಮ ವಿರುದ್ಧ ಯಾವುದೇ ಆರೋಪ ಕಂಡು ಬಂದಿಲ್ಲ ಅಂತ ಹೇಳಿ ಬುರ್ಡೆ ಗ್ಯಾಂಗ್ ಹೇಳ್ತಿರೋದು. ಆರೋಪ ಕಂಡು ಬಂದಿಲ್ಲ ಅಂದ್ರೆ ಪ್ರಕರಣವನ್ನ ರದ್ದುಗೂ ಮಾಡಿ ಅಂತ ಹೇಳಿ ಯಾಕೆ ಕೋರ್ ಅರ್ಜಿ ಸಲ್ಲಿಸಬೇಕು? ಬೇಸಿಕ್ ಪ್ರಶ್ನೆ. ಹಿಂಗೊಂದು ನೋಟಿಸ್ ಅಂಟಿಸಿದ ಸಂದರ್ಭದಲ್ಲಿ ಅದಕ್ಕೆ ಕಾನೂನಾತ್ಮಕವಾಗಿ ಸ್ಪಂದಿಸುವ ದಾಯಿತ್ವ ಅವರಿಗಿರುತ್ತೆ. ಈಗ ತಪ್ಪೇ ಮಾಡಿಲ್ಲ ಅನ್ನೋರು, ಅವ್ರ ವಿರುದ್ಧ ಯಾವುದೇ ಪ್ರೂಫ್ಗಳು ಇಲ್ಲ ಅನ್ನೋರು ಧೈರ್ಯವಾಗಿ ವಿಚಾರಣೆಯನ್ನ ಎದುರಿಸಬೇಕು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗ್ತಿಲ್ಲ ಅನ್ನೋ ಆರೋಪ. ಈಗ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಆತಂಕ. ಇದೆಲ್ಲದರ ನಡುವೆ ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ರೈಟ್, ಅಮೃತೇಶ್ ಸರ್ ಇದ್ರು ನಮ್ಮ ಜೊತೆಯಲ್ಲಿ, ವಕೀಲರು. ಸರ್, ನೀವು ಹೇಳ್ತಾ ಇದ್ರಿ ಕೋರ್ಟ್ ಇದನ್ನೆಲ್ಲ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂದ್ರೆ, ಇದರಲ್ಲಿ ಬೇರೊಬ್ರು ಯಾರು ಹೊರಗಡೆಯವರು ಮಾತನಾಡುವಂತ ಮತ್ತೆ ಅವ್ರಿಗೆ ವಾದ ಮಾಡುವಂತ ಅವಕಾಶ ಇರೋದಿಲ್ಲ. ಸರ್ಕಾರ ಇದರಲ್ಲಿ ಆಪೋಸಿಟ್ ಪಾರ್ಟಿಗಳನ್ನ ಮಾಡಿದ್ದಾರೆ. ಅವರು ಯಾರು? ಈ ಬುರ್ಡೆ ಗ್ಯಾಂಗಿನ ನಕಲಿ ಹೋರಾಟಗಾರರು ಜಯ ಮಟ್ಟಣ್ಣನವರು, ತಿಮ್ಮುರೋಡಿ, ಮತ್ತೆ ಇನ್ನೂ 2 ಜನ, ಜಯಂತ್ ಶೆಟ್ಟಿ ಮತ್ತೆ ಇನ್ನೊಬ್ರು. ಆದರೆ ಇಲ್ಲಿವರೆಗೆ ಏನು SIT ಮುಂದೆ ಅಪಿಯರ್ ಆಗಿದ್ದವರು, ಅದರಲ್ಲಿ ಅನನ್ಯ ಭಟ್ ಅವರು, ಆಮೇಲೆ ಈಗ ಚಿನ್ನಯ್ಯ ಅವರು ಎಲ್ಲವನ್ನು ಸಹ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಇದೊಂದು ದೊಡ್ಡ ಬುರ್ಡೆ ಗ್ಯಾಂಗಿನ ಒಂದು ನಕಲಿ ಕತೆ ಇದೆ. ಇದರಲ್ಲಿ ಇವರೆಲ್ಲ ಸೇರ್ಕೊಂಡು ಈ ತರ ನಾಟಕ ಮಾಡಿದ್ದಾರೆ. ಆದ್ರಿಂದ ಇವಕ್ಕೆಲ್ಲ ಮೂಲ ಕಾರಣಕರ್ತರು ಇವರು, ಅವ್ರನ್ನ ಕರೆದು ಮಾತಾಡ್ಸಿ ಅಂತ ಹೇಳಿದರು. ಇವತ್ತಲ್ಲಿ 160 ಗಂಟೆಗಳ ನಮ್ಮ ವಿಚಾರಣೆ ನಡೆದಿದೆ. ಹೋಗ್ತಾ ಒಳಗಡೆಗೆ ನಕ್ಕೊಂಡು ಹೋಗ್ತಾರೆ, ಬರ್ತಾ ವಿಜಯದ ಸಂಕೇತನ ತೋರಿಸ್ತಾರೆ. ಇವೆಲ್ಲ ಮಾಡ್ತಿದ್ದವರು, ಅಷ್ಟು ಧೈರ್ಯ ಇದ್ದವರು ನಿಮ್ ಮನೆಗೊಂದು ನೋಟಿಸ್ ಕೊಟ್ಟು ಬರ್ರಯ್ಯ ಅಂತ ಕೇಳಿದ್ರೆ, ಇವತ್ತು ಪಲಾಯನವಾದ ಮಾಡ್ತಿರಲ್ಲ, ಯಾವ ಬಿಲ್ದಲ್ಲಿ ಅಡಗಿದ್ದೀರಿ? ಹಾಗಾದ್ರೆ SITಗೆ ಯಾವುದೇ ಪರಿಕರಗಳಿಲ್ವಾ? ಅಡ್ವಾನ್ಸ್ ಟೆಕ್ನಾಲಜಿ ಇಲ್ವಾ? ಇವ್ರು ಎಲ್ಲಿದ್ದಾರೆ ಅಂತ ಕರ್ಕೊಂಬರಕ್ಕೆ? ಒಂದು ರೀತಿಯಲ್ಲಿ ಅವ್ರಿಗೂ ಸಹ ಫ್ರೀ ಬಿಟ್ಟು ನೀವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಒಂದು ಆರ್ಡರ್ ತಗೊಂಡ್ಬಂದು ಅಲ್ಲಿವರೆಗೂ ನಾವು ಕಾಯ್ತೀವಿ ಅಂತ ಹೇಳೋಂತಹದ್ದು ವ್ಯವಸ್ಥೆ ಇದೆ. ಇಲ್ಲಿ ಸತ್ಯದ ಇದಕ್ಕೆ ಮಣ್ಣೆರಚುವ ಷಡ್ಯಂತ್ರ ಸಮೇತ SITನ ನಡೀತಿ ಅಂತ ನನ್ನ ನೇರ ಆಪಾದನೆ ಇದೆ. ಇವತ್ತು ಅವ್ರು ಹೇಳ್ತಾರೆ ಎಲ್ಲಾರ್ಗೂ ನೋಟಿಸ್ ಕೊಟ್ಟಿದ್ದೀವಿ, ಯಾರೂ ಬರ್ತಾ ಇಲ್ಲ ಅಂತ. ಹೌದಪ್ಪ, ನಿಮಗೆ ನೆಕ್ಸ್ಟ್ ಸ್ಟೇಜ್ ಗೊತ್ತೇ ಇಲ್ವಾ SIT ಅವರಿಗೆ? ಇವತ್ತು